ಹೇ ಎಲ್ರಿಗೂ ನಮಸ್ಕಾರ. ಎಕ್ಸ್ಚೇಂಜ್ ರೂಮ್ಗೆ ಸ್ವಾಗತ. ಸೊ ಅಗೇನ್ ಇವತ್ತು ನಾವು ಒಂದು ಹೊಸ ಟಾಪಿಕ್, ಹೊಸ ವ್ಯಕ್ತಿ ಜೊತೆ ಬಂದಿದ್ದೀವಿ. ಯಾವ ಟಾಪಿಕ್ ಡಿಸ್ಕಸ್ ಮಾಡೋಣ ಅಂತೆಲ್ಲ ನೋಡ್ತಾ ಇದ್ದಾಗ ರೀಸೆಂಟ್ ಆಗಿ ವಾಸ್ ಲಿಸನಿಂಗ್ ಟು ಹಂಸರೇಖ್ ಅವರ ಹಳೆ ಸಾಂಗ್ ನ ಕೇಳ್ತಾ ಇದ್ದೆ. ಮುತ್ತಣ್ಣ ಫಿಲಮ್ ಅಲ್ಲಿ, ನಮ್ಮ ಶಿವರಾಜ್ ಕುಮಾರ್ ಮಾಡಿರುವಂತಹ ಮುತ್ತಣ್ಣ ಫಿಲಮ್ ಅಲ್ಲಿ ಒಂದು ಸಾಂಗ್ ಇದೆ, ಮುಖ ನೋಡಿ ಮೊಳ ಹಾಕಬೇಡ, ಗುಣ ನೋಡಿ ಕಲಿಯಮ್ಮ, ಬಟ್ಟೆ ನೋಡಿ ಬೆರಗಾಗಬೇಡ, ಬುದ್ಧಿ ನೋಡಿ ಕಲಿಯಮ್ಮ ಅಂತ. ಅಂದ್ರೆ ಮುಖ ನೋಡಿ ಮೊಳ ಹಾಕಬೇಡ ಅಂತ ಒಂದು ಗಾದೆ ಇದೆ, ವೇರ್ ದೆ ಸಿ ನೀನು ಮುಖ ನೋಡ್ಬಿಟ್ಟು ಡೋಂಟ್ ಜಡ್ಜ್ ವೆದರ್ ದ ಪರ್ಸನ್ ಇಸ್ ಗುಡ್ ಆರ್ ಬ್ಯಾಡ್. ಅದು ಇಟ್ ಇಸ್ ವೆರಿ ರಿಲೇಟಬಲ್ ಟು ಫ್ರೆಡ್ರಿಕ್ ನೀಶೆ. ಒಂದು ಕೋಟ್ ಬರುತ್ತೆ ವೇರ್ ಹಿ ಸೇಸ್, ಇಫ್ ಯು ಕಿಲ್ ಅ ಕಾಕ್ರೋಚ್ ಯು ಆರ್ ಕಾಲ್ಡ್ ಅ ಹೀರೋ, ವೆರಾಸ್ ಇಫ್ ಯು ಕಿಲ್ ಅ ಬಟರ್ಫ್ಲೈ ದೆನ್ ಪೀಪಲ್ ವಿಲ್ ಬ್ಲೇಮ್ ಯು ಆರ್ ಸ್ಕೋಲ್ಡ್ ಯು. ಅದನ್ನ ನಾವು ಎಷ್ಟೇ ಡಿನೇ ಮಾಡ್ಬೋದು ಕಾನ್ಶಿಯಸ್ಲಿ, ಬಟ್ ಸಬ್ ಕಾನ್ಶಿಯಸ್ಲಿ ಆಲ್ ಆಫ್ ಅಸ್ ವಿಲ್ ಫೀಲ್ ಸಮಥಿಂಗ್ ವಿಚ್ ಇಸ್ ಗುಡ್ ಲುಕಿಂಗ್ ಇಸ್ ಸಬ್ ಕಾನ್ಶಿಯಸ್ಲಿ ವೆರಿ ಇನ್ಫ್ಲೂಯೆನ್ಸಿಂಗ್ ಅಂಡ್ ಅಪೀಲಿಂಗ್. ಇದ್ರ ಬಗ್ಗೆ ನಾನು ತುಂಬಾ ಯೋಚನೆ ಎಲ್ಲ ಮಾಡ್ತಾ ಇದ್ದಾಗ ದಟ್ ಆಲ್ಸೋ ಫೆಲ್ಟ್ ಟ್ರೂ ವೆನ್ ವಿ ಸಿ ಕಿಡ್ಸ್. ನಾವು ಮಕ್ಕಳನ್ನೆಲ್ಲ ನೋಡಿದಾಗ ಆ ಮಕ್ಕಳು ಯೂಶಲಿ ಯಾರು ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಅಥವಾ ಅಪೀಲಿಂಗ್ ಆಗಿರ್ತಾರೋ ಅಥವಾ ಹೂ ಫೆಲ್ಟ್ ಪ್ಲೆಸೆಂಟ್ ಆರ್ ಸೂತಿಂಗ್, ದೇ ಗೋ ಟುವರ್ಡ್ಸ್ ದೆಮ್. ಯೂಶಲಿ ನೋಡ್ಬೋದು, ಬ್ಲ್ಯಾಕ್ ಡ್ರೆಸ್ ಹಾಕೊಂಬಂದ್ರೆ ಮಕ್ಳಿಗೆ ಇಷ್ಟ ಆಗಲ್ಲ, ಅಥವಾ ಯಾರು ಗಡ್ಡ ಬಿಡ್ಕೊಂಬಂದಿರ್ತಾರೆ ಮಕ್ಳಿಗೆ ಭಯ ಆಗುತ್ತೆ. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಸಬ್ ಕಾನ್ಶಿಯಸ್ಲಿ ವಿ ಆರ್ ಆಲ್ somewhere inclined towards it, and you could see a lot of companies when they're hiring for any receptionist role or for any role in the front end where they'll be the face of the company, they'll be looking for something as presentable. A presentable ಏನು ಅಂತ ನಮಗೂ ಇನ್ನೂ ಕರೆಕ್ಟಾಗಿ ಡಿಫೈನ್ ಮಾಡೋಕ್ಕಾಗಲ್ಲ, ಬಟ್ ದೇ ವಿಲ್ ಬಿ ಲುಕಿಂಗ್ ಒನ್ ಪರ್ಟಿಕ್ಯುಲರ್ ಪ್ರೆಸೆಂಟಬಲ್ ಅನ್ನೋದು. ಸೊ ನಾವು ಬೇಡ ಅಂದ್ರೂ ಕೂಡ ಚಾರ್ಲ್ಸ್ ಡಾರ್ವಿನ್ ಹೇಳೋ ಹಾಗೆ ಇಡೀ ಎವಲ್ಯೂಷನ್ ಅನ್ನ ಒಂದು ಮೂಲನೇ ಬಂದು ದಟ್ ಇಸ್ ದ ಬ್ಯೂಟಿ. ಸೊ ಇದ್ರ ಬಗ್ಗೆ ಯಾರ ಹತ್ರ ಮಾತಾಡೋಣ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ವಿ let me have this conversation with this amazing person whom I have been in contact for various occasions. ಅವ್ರ ಜೊತೆ ಮಾತಾಡ್ತಾನೆ ಇದ್ದೆ, and especially as he's from a medical background who has seen both the sides where people before aesthetic, after aesthetic ಹೇಗಿರ್ತಾರೆ ಅಂತ. ಒಂದು ಪ್ಲಾಸ್ಟಿಕ್ ಸರ್ಜನ್ ನ ಮೀಟ್ ಮಾಡಿ spoke to him and I got lots and lots of information. Then I felt this was much necessary ಅವರು ನಮ್ಮ ಪಾಡ್ಕಾಸ್ಟ್ ಗೆ ಬರಬೇಕು ಅಂತ. So to be talking about this person, first thing, he is one amazing human being. So ಅವರು MBBS ನ BMC ಮೆಡಿಕಲ್ ಕಾಲೇಜ್ ನಲ್ಲಿ ಮಾಡ್ತಾರೆ, ಆಮೇಲೆ ಜನರಲ್ ಸರ್ಜರಿ ನ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೆ. ಅದಾದ್ಮೇಲೆ he does plastic surgery, the entire DNB and plastic surgery masters na he does in King's George College in Lucknow ಅಲ್ಲಿ ಮಾಡ್ತಾರೆ. ಅದಾದ್ಮೇಲೆ he keeps side by ನಲ್ಲಿ he keeps treating lot of patients and ಅಮೆರಿಕನ್ ಫೆಲೋಶಿಪ್ ಹಾರ್ವರ್ಡ್ ಯೂನಿವರ್ಸಿಟಿ ನಲ್ಲಿ ಒಂದು ಪ್ಲಾಸ್ಟಿಕ್ ಸರ್ಜರಿ ಕೋರ್ಸ್ ಮಾಡ್ತಾರೆ. ದೆನ್ ಸೆಂಟ್ ಲೂಯಿಸ್ ಪ್ಯಾರಿಸ್ ನಲ್ಲಿ ಅಗೇನ್ he goes for another kind of plastic surgery, aesthetic and cosmetic surgery ಎಲ್ಲ ಮಾಡಿ ಬ್ಯಾಂಗ್ಳೂರಿಗೆ ಬಂದು ಅರೌಂಡ್ 25,000 patients ನ ಟ್ರೀಟ್ ಮಾಡಿ and more than 1,000 students ನ ಗೈಡ್ ಮಾಡಿ, who still guiding lot of students. ಸೊ ಯಾರು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಐ ಫೆಲ್ಟ್ ದಿಸ್ ವಾಸ್ ರೈಟ್ ಪರ್ಸನ್ ಮಾಡೋದಕ್ಕೆ. ಸೊ ವೆಲ್ಕಮ್ ಟು ಯು ಡಾಕ್ಟರ್ ಸೋಮಶೇಖರ್ ಸರ್. ಹೌ ಆರ್ ಯು? Fantastic, Darshan. Very nice of you to introduce me. I am very grateful to you. This is actually my first full-blown podcast. I have done small videos, recordings to create awareness regarding plastic surgery to my audience. But this is the first full podcast, and I am excited. Thank you so much for inviting me, and I am very excited. Thank you. ಫಸ್ಟ್ ಕ್ವಶನ್ ನಾನು ಬರ್ತಾ ಇರೋದು, ನಾವು ಈ ಪ್ಲಾಸ್ಟಿಕ್ ಸರ್ಜರಿ ಅಂದ ತಕ್ಷಣ ವಿ ಆಲ್ವೇಸ್ ಥಿಂಕ್ ಅದೊಂದು ಏಸ್ಥೆಟಿಕ್, ಬರೀ ಒಂದು ಬ್ಯೂಟಿಗೋಸ್ಕರ, ಒಂದು ಸೌಂದರ್ಯಕ್ಕೋಸ್ಕರ ಅಂತ ಅನ್ಕೊಂಡ್ಬಿಡ್ತೀವಿ. ಐ ಜಸ್ಟ್ ವಾಂಟ್ ಟು ನೋ, ಒಂದು ಪ್ಲಾಸ್ಟಿಕ್ ಸರ್ಜನ್ ನ ಲಿಮಿಟೇಷನ್ ಬರೀ ಅಷ್ಟೇನಾ? No, Darshan. This is, as I said earlier, cosmetic surgery, one part of plastic surgery. Okay. ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ರಿಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತಿದೆ. ಈಗ ಸುಟ್ಟಗಾಯ ಆಗಿರ್ಬೋದು, ಕ್ಯಾನ್ಸರ್ ರಿಕನ್ಸ್ಟ್ರಕ್ಷನ್ ಆಗಿರ್ಬೋದು, ಆಮೇಲೆ ಬರ್ನ್ ಕಾಂಟ್ರಾಕ್ಚರ್ ರಿಲೀಸ್ ಆಗಿರ್ಬೋದು, ಆಮೇಲೆ ಆನೆಕಾಲ್ ಅಂತ ಹೇಳ್ತೀವಿ ಲಿಂಫೆಡಿಮಾ ಸರ್ಜರಿ ಆಗಿರ್ಬೋದು, ಆಮೇಲೆ ಕ್ಲೆಫ್ಟ್ ಲಿಪ್ ಕಂಜನೈಟಲ್ ಡಿಫಾರ್ಮಿಟೀಸ್ ಲೈಕ್ ಕ್ಲೆಫ್ಟ್ ಲಿಪ್ ಪ್ಯಾಲೆಟ್. ಕ್ಲೆಫ್ಟ್ ಲಿಪ್ ಅಂದ್ರೆ ಸೀಳು ತುಟಿ ಅಂತ ಹೇಳ್ತೀವಿ. ಆಮೇಲೆ ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳ್ತೀವಿ. ಚಿಕ್ಕ ಇದು ಕಿರು ನಾಲ್ಗೆ ಅಂತ ಹೇಳ್ತೀವಿ, ಇಲ್ಲ ಸುಡು ಅಂತ ಹೇಳ್ತೀವಿ. ಅದು ಜಾಯಿನ್ ಆಗಿರಲ್ಲ ಕಂಜನೈಟಲಿ, ಜನ್ಮ ಜಾತಕ ವೈಕಲ್ಯಗಳು ಅಂತ ಹೇಳ್ತೀವಿ. ಅದನ್ನ ಆಪರೇಷನ್ ಮಾಡೋದು. ಸೊ ದರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ಇನ್ ಪ್ಲಾಸ್ಟಿಕ್ ಸರ್ಜರಿ ವಿಚ್ ಆರ್ ರಿಕನ್ಸ್ಟ್ರಕ್ಟಿವ್ ಸರ್ಜರಿ ಅಂಡ್ ಸೌಂದರ್ಯ ಹೆಚ್ಚಿಸುವ ಸರ್ಜರಿ ಟು ಎನ್ಹಾನ್ಸ್ ದೇರ್ shape, confidence. That is called
ಸ್ವರೂಪಿಕ ಚಿಕಿತ್ಸಾ, ಕಾಸ್ಮೆಟಿಕ್ ಸರ್ಜರಿ. ನಾವು ಇಷ್ಟು ದಿನ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಬರೀ ಅದನ್ನೊಂದು ಸೌಂದರ್ಯ ಇದಕ್ಕೆ ಮಾಡ್ತಾ ಇದ್ವಿ. ಬಟ್ ಗುಡ್, ನೀವು ಹೇಳಿದ್ದು ವಾಟ್ ಈ ಕ್ಯಾನ್ಸರ್ ಪೇಷಂಟ್ಸ್ಗೆ ರೀಕನ್ಸ್ಟ್ರಕ್ಟ್ ಮಾಡೋದಲ್ಲ. ಐ ವಾಂಟ್ ಟು ನೋ ಮೋರ್ ಅಬೌಟ್ ಇಟ್. ಈಗ ನೀವು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ನೀವು ಹೇಳಿದ್ರಲ್ಲ, ಯಾವ್ದು ಬರುತ್ತೆ ಸರ್? ಒಂದೊಂದು ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಲಿಟಲ್ ಬಿಟ್ ಆಫ್ ಎವ್ರಿಥಿಂಗ್. ಟ್ರಾಮಾ ಅಂಡ್ ಆಕ್ಸಿಡೆಂಟ್ ಅಂದಾಗೆ, ಆಕ್ಸಿಡೆಂಟ್ ಅಲ್ಲಿ ಇಲ್ಲ ಇಂಡಸ್ಟ್ರಿಯಲ್ ಮೆಷಿನ್ಸ್ ಆಪರೇಟ್ ಮಾಡೋಕಲ್ಲಿಗೆ ಕೈ ಇಂಜುರಿ ಆಗಿರ್ಬೋದು, ಇಲ್ಲಾಂದ್ರೆ ಕ್ಯಾನ್ಸರ್ ಬ್ರೆಸ್ಟಿಗೆ ಬಂದಿರ್ಬೋದು, ಇಲ್ಲಾಂದ್ರೆ ಚೀಕ್ ಕ್ಯಾನ್ಸರ್ ಆಗಿರ್ಬೋದು ಟೊಬ್ಯಾಕೋ ಚೀವಿಂಗ್ ಇಂದ. ಸೊ ಹಂಗಾದಾಗೆ ವೆನ್ ದ ಆಂಕೋಸರ್ಜನ್ ರಿಸೆಕ್ಟ್ಸ್ ದಟ್ ಆರ್ಗನ್ ವಿಚ್ ವಿ ವಿಲ್ ಹ್ಯಾವ್ ಟು ರೀಕನ್ಸ್ಟ್ರಕ್ಟ್ ಇಟ್ ಬೈ ರಿಲೊಕೇಟಿಂಗ್ ಟಿಶ್ಯೂಸ್ ಫ್ರಮ್ ದ ಬಾಡಿ. ಚೀಕ್ ಕ್ಯಾನ್ಸರ್ ಅಲ್ಲಿ ಅಕಸ್ಮಾತ್ ಇದು ಲೋವರ್ ಜಾ ಮ್ಯಾಂಡಿಬಲ್ ಬೋನ್ ಏನನ್ನ ತೆಗ್ದಾದ್ಮೇಲೆ ನಾವು ಕಾಲಿಂದ ಫಿಬುಲಾ ಬೋನ್ ಅಂತ ತೆಗೆದ್ಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡ್ತೀವಿ. ಸರ್ ವೈ ಪೀಪಲ್ ಇಲ್ಲೇನಕ್ಕಾಗುತ್ತೆ ಯೂಶಲಿ ಕ್ಯಾನ್ಸರ್? ಕ್ಯಾನ್ಸರ್ ಹ್ಯಾಸ್ ಮೆನಿ ಟೊಬ್ಯಾಕೋ ಹ್ಯಾಸ್ ಮೆನಿ ಸಬ್ಸ್ಟೆನ್ಸಸ್ ಲೈಕ್ ನಿಕೋಟಿನ್, ಕ್ಯಾನ್ಸರ್ ಕಾಸಿಂಗ್. ರಿಮೂವ್ ಮಾಡ್ಬಿಟ್ಟಾಗ, ಅದು ರಿಮೂವ್ ಮಾಡಿದಾಗೆ ಫೇಶಿಯಲ್ ಎಸಿಮೆಟ್ರಿ ಅಂತ ಆಗುತ್ತೆ, ಅಸಾಮಾನ್ಯತೆ ಆಗುತ್ತೆ. ಸೊ ವಿ ಹ್ಯಾವ್ ಟು ರೀಕನ್ಸ್ಟ್ರಕ್ಟ್ ದಟ್ ಪಾರ್ಟ್ ಟು ಗಿವ್ ಹಿಮ್ ಅ ಗುಡ್ ಬಾಡಿ ಇಮೇಜ್, ಫೇಶಿಯಲ್ ಹಾರ್ಮನಿ. ಸೊ ವಿ ರೀಕನ್ಸ್ಟ್ರಕ್ಟ್ ದಟ್ ಟಿಶ್ಯೂ. ಎಲ್ಲಿ ತಗೋತಾರೆ ಸರ್? ಈಗ ಅಕಸ್ಮಾತ್ ಈಗ ನೀವು ವಿ ಹ್ಯಾವ್ ಯೂಶಲಿ ಇಟ್ಸ್ ಕಾಲ್ಡ್ ಎ ಫ್ರೀ ಫ್ಲಾಪ್ ಸರ್ಜರಿ. ಫ್ರೀ ಫ್ಲಾಪ್ ಸರ್ಜರಿ ಅಂದ್ರೆ ಪಾರ್ಟ್ ಆಫ್ ದಿ ಬೋನ್, ಫಿಬುಲಾ ಅಂತ ಹೇಳ್ತೀವಿ ನಮ್ ಕಾಲಲ್ಲಿ, ಆ ಬೋನ್ ಅಲಾಂಗ್ ವಿತ್ ಲಿಟಲ್ ಮಸಲ್ ಸರೌಂಡಿಂಗ್ ಇಟ್, ಅಲಾಂಗ್ ವಿತ್ ಇಟ್ಸ್ ಬ್ಲಡ್ ಸಪ್ಲೈ, ವಿ ಟೇಕ್ ದಟ್ ಪಾರ್ಟ್ ಅಂಡ್ reattach it using plates, screws, and also do a microsurgery by reattaching the blood vessels to the neck vessels so that it gets blood supply and it stays alive. Okay. So ಅದು ಜಾಗ್ ಆಗುತ್ತೆ. ಈಗ you said something about breast cancer ಅಲ್ಲಿ breast ತೆಗ್ದಾದ್ಮೇಲೆ we usually take a tissue flap from the lower abdomen along with its blood supply and reattach it to the thoracic vessels behind the sternum. So it becomes alive and gives you a breast mound appearance. ಸೊ ಅಂದ್ರೆ ಈಗ ಕ್ಯಾನ್ಸರ್ ಅಲ್ಲಿ ಅದು ಅಕಸ್ಮಾತ್ if they removed the breast ಅಂತ ಬಂದ. Correct. Okay, these are all what with the cancer thing. Cancer reconstruction and contractures ಅಂತ ಹೇಳ್ತೀವಿ. burns if untreated. ಸುಟ್ಟಗಾಯಗಳು ಚೆನ್ನಾಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಈ ಸಂಧಿ ಜಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಚಲನವಲನ ನಿಂತಾಗ ದೇ ಆರ್ ಕಾಲ್ಡ್ ಕಾಂಟ್ರಾಕ್ಚರ್ಸ್. ಆ ಕಾಂಟ್ರಾಕ್ಚರ್ಸ್ ರಿಲೀಸ್ ಮಾಡಿಬಿಟ್ಟು ಹ್ಯಾಂಡ್ ಫಂಕ್ಷನಿಂಗ್ ಮಾಡಂಗ್ ಮಾಡ್ತೀವಿ. ಈಗ ನೀವು ಆಕ್ಸಿಡೆಂಟ್ ಅಂತ ಹೇಳಿ ಅದು ಕೈ ಕೈ ಆಂಪುಟೇಷನ್ ಆಗುತ್ತೆ ಎಷ್ಟೊಂದು ಕಾರಣದಿಂದ, ಇಂಡಸ್ಟ್ರಿ ಮೆಷಿನರಿ ಇಂಜುರೀಸ್. ಹೆಂಗಾಗ್ಬೋದು ಸರ್? ಕೈ ಹೊಟ್ಟೋಗುತ್ತಾ? ಹೌ ಇಸ್ ಇಟ್? ಇಟ್ ಕ್ಯಾನ್ ಗೆಟ್ ಆಂಪುಟೇಟೆಡ್. ಆಂಪುಟೇಷನ್ ಅಂತಂದ್ರೆ ಗೆಟಿಂಗ್ ಕಟ್ ಅಂಡ್ ಗೆಟಿಂಗ್ ಸಪರೇಟೆಡ್. all the parts, bone, muscles, tendons, nerves, arteries, veins, skin, all get disconnected from the it might be a sharp weapon cut injury, trauma, accident, industry machinery accident. So in that scenario we have to reattach all the parts. We usually reattach the bones first, we reattach the tendons, muscles, then nerves, arteries, veins, skin. This all comes under plastic surgery? We do plastic surgery, replantation surgery ಅಂತ ಹೇಳ್ತೀವಿ. It comes under plastic surgery. Will that it also there are few orthopedic surgeons who are trained in it who also do it, but sometimes we jointly operate. For example, for bone reconstruction ಗೆ ಅವರು plate screws ಹಾಕಿ stability ಕೊಡ್ತಾರೆ. Once the stability is achieved, then it's easy to operate on the tendons, reattaching tendons, nerves, blood vessels. And if you do it very aesthetically illa, very physically illa, correct. I told you in the beginning that we have to restore form, function, aesthesis. ಇವಾಗ ಇಮ್ಯಾಜಿನ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಹ್ಯಾಂಡ್ ಎಲ್ಲ ಕಟ್ ಆಗಿತ್ತು, ಅದನ್ನ ನಾವು ರಿಅಟ್ಯಾಚ್ ಮಾಡ್ತೀವಿ, ಬೋನ್ ಅಟ್ಯಾಚ್ ಮಾಡ್ತೀವಿ, ಟೆಂಡನ್ಸ್, ನರ್ವ್ಸ್, ಮಸಲ್ಸ್, ವೇನ್ಸ್, ಆರ್ಟರೀಸ್, ವಿ ರೆಸ್ಟೋರ್ ದ ಅನಾಟಮಿ, ಫಾರ್ಮ್ ಬಂತು. ಇವಾಗ ಬ್ಲಡ್ ಸಪ್ಲೈ ಮೈಕ್ರೋ ಸರ್ಜರಿಯಿಂದ ಅಟ್ಯಾಚ್ ಮಾಡಿದಾಗ ರಕ್ತ ಚಲನೆ ಎಸ್ಟಾಬ್ಲಿಷ್ ಆಗುತ್ತೆ. ಎಸ್ಟಾಬ್ಲಿಷ್ ಆದಾಗ ದಿಸ್ ಹ್ಯಾಂಡ್ ಗೆಟ್ಸ್ ಅಲೈವ್. ಅವಾಗ ಇಟ್ ಈಸ್ ರೆಸ್ಟೋರಿಂಗ್ ಫಂಕ್ಷನ್. ಅಂಡ್ ವಿ ಹ್ಯಾವ್ ಆಲ್ಸೋ ಟೇಕ್ ಕೇರ್ ದಟ್ ಅಟ್ಯಾಚಿಂಗ್ ದ ಟೆಂಡನ್ಸ್ ಲೀಡ್ ಟು ಮೂವ್ಮೆಂಟ್ಸ್ ಆಫ್ ದಿ ಫಿಂಗರ್ಸ್. ಸೊ ಫಂಕ್ಷನ್ ಬರಬೇಕು. ಅಂಡ್ ಏನೇ ಸರ್ಜರಿ ಮಾಡಾದ್ಮೇಲೆ ಇಟ್ ಶುಡ್ ಲುಕ್ ಎಸ್ಥೆಟಿಕಲಿ ವೆಲ್. ದಟ್ಸ್ ವೈ ಐ ಸೆಡ್ ವಿ ಹ್ಯಾವ್ ಟು ಮೇಕ್ ದಟ್ ಪಾರ್ಟ್ ಲುಕ್ ನಾರ್ಮಲ್.
ಸೊ ಸೇಮ್ ಥಿಂಗ್ ಯು ಡೂ ವಿತ್ ಜಾ ಆಲ್ಸೋ ಇರುತ್ತೆ ಫಂಕ್ಷನ್, ಕರೆಕ್ಟ್ ಎಸ್ಥೆಟಿಕ್ ಅಂಡ್ Correct, ಫಾರ್ಮೇಶನ್ ಎಲ್ಲ Correct, ಮೂರು correct. ಇರುತ್ತೆ. ಕರೆಕ್ಟ್. ಓಕೆ ವಾವ್. ಯು ಆರ್ ಆಲ್ಸೋ ಟೆಲಿಂಗ್ ಅಬೌಟ್ ಆಕ್ಸಿಡೆಂಟ್ ಏನಾದ್ರು ಆದಾಗ ಅಥವಾ ಬರ್ನ್ ಎಲ್ಲ ಆದಾಗ ಲಾಟ್ ಆಫ್ ದಮ್ ಹ್ಯಾವ್ ಬರ್ನ್. ಕೆಲವು ಹೇಳ್ತಾರೆ ಬರೀ ಕೈ ಎಲ್ಲ ಬರ್ನ್ ಆಗಿದಾಗ ದೇ ಕ್ಯಾನ್ ಕವರ್ ಆರ್ ಎನಿಥಿಂಗ್. ಮುಖದ್ದೆಲ್ಲ ಬರ್ನ್ ಆಗ್ಬಿಡುತ್ತೆ. ವಿ ಹ್ಯಾವ್ ಸೀನ್ ಈ ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ವಿಚ್ ಇಸ್ ವೆರಿ ಪೇನ್ಫುಲ್. ಈಗ ಅತಿ ಜೀವನ್ ಅಂತ ಒಂದು ದೇರ್ ಇಸ್ ಅನ್ NGO ವೇರ್ ದೇ ಸಪೋರ್ಟ್ ಫೀಮೇಲ್ಸ್ ಹೂ ಆರ್ ವಿಕ್ಟಿಮ್ ಆಫ್ ಆಸಿಡ್. ನೋಡಿದಾಗೆಲ್ಲ ಯು ಫೀಲ್ ಸ್ಯಾಡ್, ಸೋ ಮಚ್ ಆಫ್ ಡಿಸೋರಿಯಂಟೇಷನ್ ಎಲ್ಲ. ಕರೆಕ್ಟ್. ಸೊ ವಿ ಕಾಲ್ ಇಟ್ ಆಸ್ ಡಿಫಾರ್ಮಿಟಿ ಅಂಡ್ ಬರ್ನ್ ಕಾಂಟ್ರಾಕ್ಚರ್ಸ್. ಈಗ ಆಸಿಡ್ ವಿಕ್ಟಿಮ್ಸ್ ಅಲ್ಲಿ ಸಮಟೈಮ್ಸ್ ಮೌತ್, ಅಪ್ಪರ್ ಲಿಪ್ಸ್, ಲೋವರ್ ಲಿಪ್ಸ್ ಗೆಟ್ ಜಾಯಿಂಟ್. ಆಮೇಲೆ ನಾಸ್ಟ್ರಿಲ್ಸ್ ಎಲ್ಲ ಕನ್ಸ್ಟ್ರಿಕ್ಟ್ ಆಗ್ಬಿಡುತ್ತೆ, ಕಣ್ಣು ವಿಷನ್ ಲಾಸ್ ಆಗುತ್ತೆ, ಇಲ್ಲಾಂದ್ರೆ ಅಪ್ಪರ್ ಲಿಡ್ ಲೋವರ್ ಲಿಡ್ ಅಟ್ಯಾಚ್ ಆಗ್ಬಿಡುತ್ತೆ. ಆರ್ ಸಮಟೈಮ್ಸ್ ದ ಅಪ್ಪರ್ ಲಿಡ್ ಗೆಟ್ಸ್ ಎಲಿವೇಟೆಡ್ ಅಂಡ್ ರಿಟ್ರಾಕ್ಟೆಡ್. ಇಟ್ಸ್ ಕಾಲ್ಡ್ ಎಕ್ಟ್ರೋಪಿಯಾನ್ ಅಂತ ಹೇಳ್ತೀವಿ. ಅವಾಗ ಕಾರ್ನಿಯಲ್ಲಿ ಅಲ್ಸರೇಷನ್ ಆಗುತ್ತೆ. ಕಾರ್ನಿಯಾಗೆ ಪ್ರೊಟೆಕ್ಟಿವ್ ಕವರಿಂಗ್ ಇಸ್ ಐಲಿಡ್. ಅದು ಐಲಿಡ್, ಕಾರ್ನಿಯಾ ಅಂದ್ರೆ ದ ಫ್ರಂಟ್ ಮೋಸ್ಟ್ ಪೋರ್ಷನ್ ಆಫ್ ದಿ ಕಾರ್ನಿಯಲ್ ಅಲ್ಸರ್ ಆಗುತ್ತೆ, ಬ್ಲೈಂಡ್ನೆಸ್, ಡ್ರೈ ಐಸ್ ಆಗುತ್ತೆ. ಸೊ ಆಸಿಡ್ ಬರ್ನ್ ವಿಕ್ಟಿಮ್ಸ್ ಅಲ್ಲಿ ರಿಕನ್ಸ್ಟ್ರಕ್ಟಿವ್ ಸರ್ಜರಿ ಈಸ್ ಮೆಡಿಕಲಿ ನೆಸೆಸರಿ ಬಿಕಾಸ್ ದ ಫಂಕ್ಷನ್ ಈಸ್ ಆಲ್ಟರ್ಡ್. It is not cosmetic surgery. Yeah, you have to make it look well, but it is medically necessary. I'll give you an example. Early in my career, one jail victim had a very bad acid burn deformity of the face. He lost both the eye vision and vision in both the eyes, and he also had difficulty in opening the mouth because of the contracture and the burn contracture of the lips. It's also called as microstomy ಅಂತ ಹೇಳ್ತೀವಿ. He was on liquid diet for probably 8 to 10 years. Somehow he came to our OPD and I was lucky to see him, and we operated on him and we made his mouth open. This fellow had been on liquid diet for past 8 to 10 years and he started losing weight. Post surgery, when he had full mouth opening, he put on lot of weight by eating solid food substances. So it is a dramatic transformation which is a medically necessary plastic surgery. I'm sorry, but ಈಗ ಅಂದ್ರೆ ಅವರ we ಆಸಿಡ್ ಹಾಕಿದಾಗ what happened on post burns, the tissues go into contracture due to various physiological processes like fibroblast, which has elastile properties which contract the scar. Okay, so hangadaage over a long term patients have contracture deformities. So mouth opening was very little. ಇಲ್ಲಿ ಎರಡು ಕಡೆ So we have certain procedures. Okay. We do a release procedure by doing Z-plasty, W-plasty, and we sometimes resurface the wounds after contracture release by putting some skin grafts, local flaps. So hang ಮಾಡಿ ಮೌತ್ ಓಪನಿಂಗ್ ವಿ ಅಚೀವ್. ಓಕೆ ವಾವ್. ಅಂದ್ರೆ ವಿ ಡಿಡ್ಂಟ್ ನೋ, ಅಂದ್ರೆ ಅದು ನಾವು ಬರೀ ಸ್ಕಿನ್ ತರ ಅನ್ಕೋತೀವಿ, ಗೊತ್ತಿರಲ್ಲ ಅವ್ರಿಗೆ ಫಿಸಿಕಲ್ ಆಗಿ ಮೌತ್ ಓಪನ್ ಮಾಡಕ್ಕೂ ಆಗಲ್ಲ, ಅಷ್ಟು ಕಷ್ಟ ಆಗೋಗಿರುತ್ತೆ ಅಂತ. ಟ್ರೂ. ಅಂಡ್ ಸಮಟೈಮ್ಸ್ ನಾಸ್ಟ್ರಿಲ್ಸ್ ಎಲ್ಲ ಅಟ್ಯಾಚ್ ಆಗ್ಬಿಡುತ್ತೆ because of the contracture. He will not be breathing properly through nostrils. The opening gets very small. ಆಮೇಲೆ ಕಣ್ಣು ಪೂರ್ತಿ ಮುಚ್ಚಕ್ಕಾಗಲ್ಲ, ಎಕ್ಟ್ರೋಪಿಯನ್ ಅಂತ ಹೇಳ್ತೀವಿ. ಅವಾಗ ವಿ ರಿಲೀಸ್ ದಟ್ ಎಕ್ಟ್ರೋಪಿಯನ್ ಅಂಡ್ resurface it with skin grafts and make that eyelid function properly to avoid corneal exposure and corneal blindness. Sir, now very you don't know so much of medical things happen before just because a person has to function normally. ಪಾಪ ಅವನಿಗೆ ಮೂಗ್ ಎರಡು nostrils ಬ್ಲಾಕ್ ಆದ್ರೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಊಟ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಕಣ್ಣಿನ ಸ್ಲೀಪ್ ಸೈಕಲ್ ವಿಲ್ ಬಿ ಅಫೆಕ್ಟೆಡ್ ಅಂಡ್ ಯೂಶಲಿ ಏನಾದ್ರು ಈ ತರ ಬಂದ್ರೆ ಕಣ್ಣು ಮುಚ್ಲಿಕ್ಕಾರು ದೇರ್ ಇಸ್ ಸಮ್ ಪ್ರೊಟೆಕ್ಷನ್ ವಿಚ್ ವಿ ನೀಡ್. Oh my god, now this gets more very interesting. Yeah, so ಕಾನ್ವರ್ಸೇಷನ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಐ ಆಮ್ ಲೈಕಿಂಗ್ ಇಟ್. ಐ ಆಮ್ ವೆರಿ ಎಕ್ಸೈಟೆಡ್ ನೆಕ್ಸ್ಟ್ ಏನೇನೆಲ್ಲ ಮಾತಾಡ್ತೀವಿ ಅಂತ. ಬಟ್ ಅದಕ್ಕಿಂತ ಮುಂಚೆ ಈ ಎಪಿಸೋಡ್ನ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ಗೆ ಲೆಟ್ಸ್ ವೇಟ್ ಏನೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ. ಆ್ಯಂಡ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ದ ಎಕ್ಸ್ಚೇಂಜ್ ರೂಮ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮದು ಯಾವುದೇ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್, ಕಂಪ್ಲೇಂಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.